ಹಾಯ್ ವೀಕ್ಷಕರೇ, ಇವತ್ತು ನಾನು ಮಸಾಲೆ ರೊಟ್ಟಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ 1 ಕಪ್ಪು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು 2 ಸ್ಪೂನ್ ಹಾಕಿ. ಗೋಧಿ ಹಿಟ್ಟು ಹಾಕೋದ್ರಿಂದ ನಿಮಗೆ ರೊಟ್ಟಿ ಕಿತ್ತೋಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಅದೇ ಎರಡು ಸ್ಪೂನ್ ಮಾತ್ರ ಹಾಕಿ. 1 ಹಿಡಿಯಷ್ಟು ಸಬ್ಬಸಿಗೆ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿರಬೇಕು. 1 ಕ್ಯಾರೆಟ್ ತುರಿದಿರೋದನ್ನ ಹಾಕಿ. 1 ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ, 1 ಸ್ಪೂನ್ ಜೀರಿಗೆ ಹಾಕಿ. ಇದರಿಂದ ರುಚಿ ಚೆನ್ನಾಗಿ ಸಿಗುತ್ತೆ ನಿಮಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಕಲಿಸ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಿಮಗೆ. ಸ್ವಲ್ಪ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಕಲಸಿ. ಆಮೇಲೆ ಕೈಯಲ್ಲಿ ಚಪಾತಿ ಹಿಟ್ಟು ಕಲಸೋ ಥರ ನಿಧಾನಕ್ಕೆ ಕಲಸಿ. ನಿಧಾನಕ್ಕೆ ಸ್ವಲ್ಪ ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ಕಲಸಿದ್ದೆಲ್ಲ ಆದಮೇಲೆ ಒಂದು ತಟ್ಟೆ ಮುಚ್ಚಿ 1 ಅವರ್ ಇಡಿ. ಚೆನ್ನಾಗಿ ಸಾಫ್ಟಾಗಿ ಆಗಿರುತ್ತೆ 1 ಅವರ್ ಆದಮೇಲೆ. ಈ ಥರ ಚಿಕ್ಕ ಉಂಡೆಗಳು ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಹೋಳಿಗೆ ಪೇಪರ್ ಸಿಗುತ್ತಲ್ಲ ಅದ್ರಲ್ಲಿ ತಟ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಒಂದು ಸ್ವಲ್ಪನೂ ಕಿತ್ತೋಗಲ್ಲ ಈ ಥರ ಮಾಡೋದ್ರಿಂದ. ಒಂದು ಕಾದಿರೋ ಹೆಂಚಿಗೆ ಎಣ್ಣೆ ಹಾಕಿ ರೊಟ್ಟಿ ಹಾಕಿಬಿಟ್ಟು ನಿಧಾನಕ್ಕೆ ಪೇಪರ್ ಬಿಡಿಸ್ಕೊಳ್ಳಿ. ಒಂದು ಸ್ವಲ್ಪನೂ ಕಿತ್ತೋಗಲ್ಲ, ಚೆನ್ನಾಗಿ ಬರುತ್ತೆ. ಒಂದು ಸೈಡ್ ಮಾತ್ರ ನೀವು ತಟ್ಟೆ ಮುಚ್ಚಿ ಬೇಯಿಸಿದ್ರೆ ಸಾಕು. ಇನ್ನೊಂದು ಸೈಡನ್ನ ಹಾಗೆ ಬೇಯಿಸಿ. ಈ ಥರ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಮತ್ತು ಇದನ್ನು ಚಟ್ನಿ ಜೊತೆ, ತುಪ್ಪ, ಉಪ್ಪಿನಕಾಯಿ, ಮೊಸರು ಜೊತೆ ಎಲ್ಲ ಹಾಗೆ ತಿನ್ಬೋದು. ಥ್ಯಾಂಕ್ ಯು.